ಕೋಟ್ಯಾಧೀಶಾಗ ಗೊಬ್ಬರ ಕೊಟ್ಟರು ಕೋಟ್ಯಾಧೀಶಾಗ ಗೊಂಜಾಳ ಬೆಳೆದವ ಮಾರೋ ತಗೊಂಡರು ಕೋಟ್ಯಾಧೀಶಾಗ ಆದ್ರೆ ಬೆಳೆದನ ಮಾತ್ರ ಯಾಕೆ ದಿವಾಳಿ ಅದ? ಇದು ಪ್ರಶ್ನೆ. ಇದು ನಿಜವಾದ ಸ್ವಾತಂತ್ರ್ಯ ಬಂದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿ ಬಯಸ್ತಾ ಇದ್ದೀನಿ. ಬಹುತೇಕ ಬರೀ ವಾರಗಟ್ಟಲೆ ಸುತ್ತಾ ಐತಿ, ಹೊಲಗಳು ಬಿತ್ತಕ್ಕೆ ಬರತ್ತಾ ಇಲ್ಲ. ಇನ್ನೊಂದು ವಾರ ಮಳೆ ಬಂತು ಅಂದ್ರೆ ಎಲ್ಲ ಹೊಲಗಳು ಬೀಳು ಕೂಸೆ ಚುಟ್ಬಿಟ್ಟವು. ನಿಮ್ಮ ಹುಟ್ಟವಲ್ಲ, ಅಲ್ಲಿ ಹೆಂಡ್ರ ಮಕ್ಕಳ ಗತಿ ಏನು, ದನಕರಿ ಗತಿ ಏನು, ನೀರು ಕುಡಿಸೋದಿಲ್ಲ, ಮೇವು ಹಾಕೋದಿಲ್ಲ. ಈ ಪ್ರಜ್ಞೆ ರಾಜಕಾರಣಿಗಳಿಗೆ ಯಾಕಿಲ್ಲ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಬಹುತೇಕ ನಾವು ಇದೇ ರೀತಿ ಸುಮ್ಮನೆ ಕೂತರಿಂದ ಇನ್ನೂ ನ್ಯಾಯ ಸಿಗೋದಿಲ್ಲ ಅನ್ನತಕ್ಕಂಥದ್ದು ಅನುಮಾನ ಕೂಡ ಆಗ್ತಾ ಐತಿ. ನಾವೆಲ್ಲರೂ ಇಲ್ಲಿ ಊಟ ಮಾತಾಡ್ದಂಗೆ 6 ದಿವಸಕ್ಕೆ ನೀವು 25 ಮಂದಿ ಕೂತಿದ್ದೀರಿ ಚಳವಳಿ ಮಾಡೋಕ್ಕೆ. ಸುಲಭ ಅಲ್ಲ ಒಂದು ಚಳವಳಿ ಕಟ್ಟೋದು ಅಥವಾ ಅದನ್ನು ಬೆಳೆಸೋದು. ಅದಕ್ಕೆ ನಾವೆಲ್ಲರೂ ಜಾತಿ ಮತ್ತು ಪಕ್ಷ ಎರಡನ್ನೂ ಬದಿಗಿಟ್ಟು ದುಡಿತಕ್ಕಂಥದ್ದು ಒಂದು ಜಾತಿ ಈ ದೇಶದಾಗ, ಮುಟ್ಟಿ ಹೊಡಿತಕ್ಕಂಥದ್ದು ಇನ್ನೊಂದು ಜಾತಿ. ಎರಡೇ ಜಾತಿ ನಮ್ಮ ದೇಶದಲ್ಲಿ ಇರೋದು. ಇವರು ಜಾತಿ ಹೊಡೆದಾಟ ಹಚ್ಚಿ ಕೊಲೆ ಸುಲಿಗೆ ಮಾಡಿಸಿ ಓಟ್ ಕೇಳ್ತಕ್ಕಂಥ ಪರಿಪಾಠವನ್ನು ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ನಾವು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳೋದಲ್ಲ, ಎಲ್ಲಿವರೆಗೂ ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡೋದಲ್ಲ, ಅಲ್ಲಿವರೆಗೂ ನಮಗೆ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಕಾಣಿಸ್ತೀವಿ. ಬಹುತೇಕ ಈ ಜೂನ್ 10ನೇ ತಾರೀಕು ಒಂದು ಗಟ್ಟಿ ನಿಲುವನ್ನು ತಗೊಳ್ಳೋಣ. ಅವ್ರು ಜೈಲು ಹೋಗೋ ತೀರ್ಮಾನ ತಗೊಳ್ಬೇಕು. ಬಿಜೆಪಿ ಸರ್ಕಾರ 2008ರಾಗ ರೈತರು ಬಲಿ ತಗೊಂಡ ತಕ್ಷಣ ನಾವು ಸಂಘಟನೆ ಇದ್ದೇನಲ್ಲ, ಹಿರಿಕರಿಂದ ಬಂದಿದ್ವಿ, ಭೂವಿಯಾಚಾರಿದ್ರು, ನಮ್ಮ ಹಿರೇಮಠ ವಕೀಲರು ಒಂದು 8 ಜನ ಚಳವಳಿ ಮಾಡುವಂಥ ಸಂದರ್ಭದೊಳಗೆ ನಮ್ಮ ಡಿಗ್ರಿನ ಅಟ್ಯಾಕ್ಸ್ ಹೊಡೆದಿದ್ರು ಪೊಲೀಸರು. 2 ದಿವಸ ದವಾಖಾನೆಗೆ ಅಡ್ಮಿಟ್ ಮಾಡಿದ್ವಿ. ಅಂಥ ಚಳವಳಿಯನ್ನು ಕಟ್ಟಿ ಇಲ್ಲಿ ಮುಟ್ಟ ಬೆಳೆಸಿದ್ದೀರಿ. ಈಗ ಸುಮಾರು 18ನೇ ವರ್ಷ ಈ ರೈತ ಹುತಾತ್ಮ ದಿನಾಚರಣೆ ಮಾಡೋದು. ಮೋಜಿಯಲ್ಲ, ಮಸ್ತಿಯಲ್ಲ, ಅವರ ನೆನಪಿನ ದಿನವನ್ನು ಹೋರಾಟದ ದಿನ ಅಂತೇಳಿ ತಗೊಂಡವಿ. ಬಹುತೇಕ ಅವತ್ತು ಒಂದು 1000 ಮಂದಿ ಸೇರಿ ನಿಮಗೆ ಪರಿಹಾರ ಕೊಡಬೇಕು. ಒಂದು ನೀವು ಪರಿಹಾರ ಕೊಡಲಿಲ್ಲ ಅಂದ್ರೆ ಉತ್ತರ ಜೈಲಿಗೆ ಹೋಗೋ ತೀರ್ಮಾನ ನೀವು ತಗೊಳಕಬೇಕು. ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಕಥೆ ಮಾಡ್ಬೇಕು. ನಾವೇನು ಅಸಹ್ಯನ ಮುಟ್ಟಲ್ಲ, ಏನು ಭಿಕ್ಷೆ ಕೇಳಕತ್ತಿಲ್ಲ. ಕೊಡ್ಬೇಕಾಗಿತ್ತು ಪರಿಹಾರ ಮರ್ಯಾದೆಯಿಂದ ಕೊಡ್ರಿ. ಕೊಡ್ಬೇಕಿದ್ರೆ ಈಗ ನಿಮ್ಮ ಬೀಜ ಕಂಪ್ನಿ ಕಿತ್ತಂದು ಹೇಳಿದ್ವಿ ಅಂತಕ್ಕಂಥ ಧ್ವನಿಯನ್ನು ಎತ್ತಬೇಕು. ಮೈಕೋ ಕಂಪ್ನಿನ ಊಟ ಕಳಿಸಿ ಮಕ್ಕಳು ನಾವು ಇವ್ರು ಕೆಲಸ ಏನು ದೊಡ್ಡದಲ್ಲ, ನೀವು ಮನಸ್ಸು ಮಾಡ್ಬೇಕಷ್ಟೇ. ಏನು ಹುಡುಗಾಟ ಅಲ್ಲ. ದೊಡ್ಡ ಬಂಡವಾಳ ಹಾಕಿ ಇಷ್ಟೆಲ್ಲ ಮಾಡಿ ಕೈ ಬಂತು ಬಾಯಿ ಬರ್ದಂಗೆ ಆದಾಗ ಅದ್ರ ಅಳಲು ತೋಟಗಾರಿಕೆಲ್ಲ ಮಕ್ಕಳಿಗಂತ ಅನಿಸ್ತೈತಿ. ಅವರ ಕರೆದು ಅವ್ರು ಕರೆಸಿ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ನಾವು 30-40 ವರ್ಷದಿಂದ ಕೂಡಿ ಹಾಕಿ ಒದ್ದು ಪರಿಹಾರ ಕೊಡ್ತಿದ್ದು ಸಾಕಷ್ಟು ಕೇಸ್ ಅಂತ ಹಾಕಿಲ್ಲ ನಾವು. ಇದು ಹೊಸ ಟೈಪ್ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಐತಿ. ಈಗ ಜೂನ್ 10ನೇ ತಾರೀಕಿನ ದಿವಸ ಇವತ್ತು ಏನು ನಿರ್ಣಯ ತಗೊಂಡವಿ, ಶಾಸಕರ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸತಕ್ಕಂಥದ್ದು. ಅದು ಮುಗಿದ ಮೇಲೆ ಜೂನ್ 10ಕ್ಕೆ ಜೈಲಿಗೆ ಹೋಗ್ತಕ್ಕಂಥ ಚಳವಳಿಯನ್ನು ನಾವು ನೋಟಿಸ್ ಕೊಟ್ಟು ಹೆದ್ದಾರಿ ಬಂದ್ ಮಾಡಿ ನೀವು ನ್ಯಾಯ ಕೊಡ್ತಕ್ಕಂಥ ಜೊತೆ ನಾವು ಇರ್ತೇವೆ. ಆದಷ್ಟು ನೀವು ಹೆಚ್ಚು ಹಳ್ಳಿಗಳಲ್ಲಿ ಅಡ್ಡಾಡಿ ನಿಮಗೆ ಬಂದದ್ದು ನಮಗೆ ಬರ್ತೈತಿ, ನಮಗೆ ಬಂದು ನಿಮಗೆ ಬರ್ತೈತಿ, ಎಲ್ಲರೂ ಕೂಡಿ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನು ಒಂದು ಇತಿಹಾಸ ನಿರ್ಮಾಣ ಮಾಡೋಣ. ಅವತ್ತು ಬಿಜೆಪಿ ಸರ್ಕಾರದವರು ಗೋಲಿಬಾರ್ ಮಾಡಿದ್ರು, ಈ ಕಾಂಗ್ರೆಸ್ ಮಾಡಿ ನೋಡೋಣ. ಹಂಗೂ ಸಾಯ್ತೇವೆ, ಹಿಂಗೂ ಸಾಯ್ತೇವೆ, ಹೋರಾಟ ಮಾಡೇ ಸಾಯೋಣ ಅಂತಕ್ಕಂಥ ಮಾತು ಹೇಳಿ ನಾವೆಲ್ಲರೂ ಕೂಡಿ ಹೋರಾಟ ಮಾಡಿ ಗೆಲ್ಲೋಣ ಅಂತಕ್ಕಂಥ ಮಾತಾಡ್ತಾ ನನ್ನ ಮಾತು ನಮಸ್ಕಾರ.